ಹಾಯ್ ಹಲೋ ಫ್ರೆಂಡ್ಸ್, ಬ್ಯಾಕ್ ಟು ಮೈ ಚಾನಲ್ ಸಮೇಶ್ ಟೆಕ್ನಿಕಲ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದು ಬಂದ್ಬಿಟ್ಟು ಕಾಪಿ ಬ್ರ್ಯಾಂಡ್ ಇರುವಂಥ ಡ್ಯುಯಲ್ ಲೆನ್ಸ್ ಸೋಲಾರ್ PTZ ಕ್ಯಾಮ್ರಾ. ಇದು ನಿಮಗೆ ಹೊಲಕ್ಕೆ, ತೋಟಕ್ಕೆ, ಮನೆ ಮುಂದೆ ಈ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಇದು ನಿಮಗೆ ಸೋಲಾರ್ ಬೇಸ್ಡ್ ವರ್ಕ್ ಆಗುವಂಥ ಕ್ಯಾಮ್ರಾ. ಇದಕ್ಕೆ 4G ಹಾಗೂ 5G ಸಿಮ್ ಕಾರ್ಡ್ ಸಪೋರ್ಟ್ ಐತಿ. ಹಾಗೆ 256GB ಮೆಮರಿ ಕಾರ್ಡ್ ಕೂಡ ಸಪೋರ್ಟ್ ಐತಿ. ಹೊಸ ಮಾಡೆಲ್ ಲಾಂಚ್ ಆಗೈತಿ. ಅದು ಸೋಲಾರ್ ಮ್ಯಾಗ್ ವರ್ಕ್ ಆಗುವಂಥ ಕ್ಯಾಮ್ರಾ. ಇನ್ಬಿಲ್ಟ್ ಬ್ಯಾಟರಿ ಇದೆ, ಹಾಗೆ 360 ಡಿಗ್ರಿ ರೊಟೇಷನ್ ಇದೆ, AI ಆಪ್ಷನ್ ಇದೆ, ಹ್ಯೂಮನ್ ಡಿಟೆಕ್ಷನ್ ಇದೆ, ಡ್ಯುಯಲ್ ಲೆನ್ಸ್ ಇದೆ. ಹಾಗೆ ಕೊನೆ ತನಕ ವಿಡಿಯೋನ ನೋಡಿ ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಕ್ಯಾಮ್ರಾನ ನಾವು ಹೇಗೆ ಇದನ್ನು ಮೊಬೈಲಿಗೆ ಕನೆಕ್ಟ್ ಮಾಡ್ಕೋಬೇಕು ಎಂಬುದು ಕೂಡ ಈ ಒಂದೇ ವಿಡಿಯೋದಲ್ಲಿ ಟೋಟಲ್ A to Z ಎಲ್ಲ ಇದೆ. ಹಾಗಾಗಿ ನೀವು ಕೊನೆ ತನಕ ವಿಡಿಯೋನ ನೋಡಿ ಸ್ಕಿಪ್ ಮಾಡದೆ, ಹಾಗೆ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಇದೆ, ಹಾಗೆ ಒಂದು ಲೈಕನ್ನು ಕೊಟ್ಟು ನಮಗೂ ಕೂಡ ಒಂದು ಹೆಲ್ಪ್ಫುಲ್ಲನ್ನು ಮಾಡಿ. ಇದು ಬಂದ್ಬಿಟ್ಟು ಲಾಸ್ಟ್ ಟೈಮ್ ಹೇಳಿದ ಹಾಗೆ ಕಾಪಿ ಬ್ರ್ಯಾಂಡಲ್ಲಿ ಹೊಸ ಮಾಡೆಲ್ ಲಾಂಚ್ ಆಗಿರುವಂಥ ಡ್ಯುಯಲ್ ಲೆನ್ಸ್ 3 MP 360 ಡಿಗ್ರಿ ಇರುವಂಥ ಕ್ಯಾಮ್ರಾ. ಇವಾಗ ನಾವು ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಏನೇನಿದೆ ಕ್ಯಾಮ್ರಾ ಜೋಡಿ, ಏನೇನು ಬರ್ತಾ ಇದೆ ಅಂಥೇಳಿ ನೀವು ಲೈವ್ ಆಗಿ ನೋಡ್ಬೋದು. ಹಾಗೆ ಮೊಬೈಲ್ ಆ್ಯಪ್ ಯಾವುದಿದೆ ಅಂಥೇಳಿ ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ಮೆಮ್ರಿ ಕಾರ್ಡ್, ಸಿಮ್ ಕಾರ್ಡನ್ನು ಹಾಕಿ ಯಾವ ಥರನಾಗಿ ಇದನ್ನು ನಮ್ಮ ಮೊಬೈಲಿಗೆ ಕನೆಕ್ಟನ್ನು ಮಾಡ್ಕೋಬೇಕೆಂಬುದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಕೊನೆ ತನಕ ವಿಡಿಯೋ ನೋಡಿ. ಹಾಗೆ ಒಂದು ಮ್ಯಾನ್ಯುವಲ್ ಕಾರ್ಡ್ ಇದೆ, ಓಪನ್ ಮಾಡಿದ ತಕ್ಷಣ ಬಾಕ್ಸನ್ನು ಈ ಬಾರ್ಕೋಡನ್ನು ಸ್ಕ್ಯಾನ್ ಮಾಡಿ ನಾವು ಮೊಬೈಲ್ ಆ್ಯಪನ್ನು ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಹಾಗೆ ಈ ಮ್ಯಾನ್ಯುವಲ್ ಕಾರ್ಡನ್ನು ನೋಡಿ ನಾವು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಅದು ಕೂಡ ಇತ್ತದಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಇದನ್ನು ಸೈಡಿಗೆ ಇಡೋಣ. ಹಾಗೆ ಇವಾಗ ನಾವು ಓಪನ್ ಮಾಡೋಣ. ಏನಿದೆ ಫಸ್ಟಿಗೆ ನೋಡಿ, ಸೋಲಾರ್ ಪ್ಯಾನಲನ್ನು ಹಾಕಿದ್ದಾರೆ. ಸೋಲಾರ್ ಪ್ಯಾನಲ್ ಹೇಗಿದೆ ಅಂತೇಳಿ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಸೋಲಾರ್ ಪ್ಯಾನಲ್ ಇದೆ. ಬ್ಯಾಕ್ ಸೈಡ್ ವಾಲ್ ಮೌಂಟಿಗೆ ಕೂಡ ಒಂದು ಹೋಲ್ ಇದೆ, ಸ್ಕ್ರೂ ಟೈಪ್. ಹಾಗೆ ಇದು ಬಂದ್ಬಿಟ್ಟು ಸೋಲಾರ್ ಪ್ಯಾನಲ್ ಆಲ್ಮೋಸ್ಟ್ ಆಗಿ ಇದು 9 ವ್ಯಾಟ್ ಇರುವಂಥ ಸೋಲಾರ್ ಪ್ಯಾನಲ್ ಇದೆ. ಹಾಗೆಯೇ ಇದಕ್ಕೆ ಸಿ ಪಿನ್ ಇರುವಂಥದ್ದು ಒಂದು 5 ಮೀಟರ್ ಸೋಲಾರ್ ಪ್ಯಾನಲಿಗೆ ಅಟ್ಯಾಚೇಬಲ್ ಪವರ್ ಕೇಬಲ್ ಇದೆ. ಹಾಗೆ ಇನ್ನು ನಾವು ಇದನ್ನು ಓಪನ್ ಮಾಡೋಣ. ಇಲ್ಲಿ ಬಂದ್ಬಿಟ್ಟು ಕ್ಯಾಮ್ರಾ ಇದೆ. ಇವಾಗ ಒಂದು ಸ್ಟ್ಯಾಂಡ್ ಕೂಡ ಇದೆ. ಇಲ್ಲಿ ಕ್ಯಾಮ್ರಾಕ್ಕೆ ಇದನ್ನು ನಾವು ಪೋಲಿಗೆ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಒಂದು ಸ್ಟ್ಯಾಂಡ್ ಕೂಡ ಇದೆ. ಇದನ್ನು ಕೂಡ ಸೈಡ್ ಇಡೋಣ. ಹಾಗೆ ಕ್ಯಾಮ್ರಾ ಜೋಡಿ ಮತ್ತು ಏನೇನು ಇದೆ ಅಂಥೇಳಿ ಒಂದು ಸ್ಕ್ರೂ ಇದೆ. ಇದನ್ನು ನಾವು ಗಾಡಿಗೆ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಅಥವಾ ಪೋಲಿಗೆ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಅಂಥೇಳಿ ಸ್ಕ್ರೂ ಕೊಟ್ಟಿದ್ದಾರೆ. ಬಟ್ ಇದು ಪೋಲಿಗೆ ಇನ್ಸ್ಟಾಲೇಷನ್ ಮಾಡುವಂಥ ಸ್ಕ್ರೂ ಅಲ್ಲಾನೆ ಅಂತ ಹೇಳ್ಬೋದು. ಇವಾಗ ಕ್ಯಾಮ್ರಾನ ಓಪನ್ ಮಾಡೋಣ. ಕ್ಯಾಮ್ರಾ ಹೇಗಿದೆ ಅಂಥೇಳಿ ನೋಡಿ. ಹಾಗೆ ಕೊನೆ ತನಕ ವಿಡಿಯೋನ ನೋಡಿ. ಮೊಬೈಲ್ ಆ್ಯಪಲ್ಲಿ ನಾವು ಹೇಗೆ ಇದನ್ನು ಆ್ಯಡ್ ಮಾಡಬೇಕು, ಮೆಮ್ರಿ ಕಾರ್ಡನ್ನು ಹೇಗೆ ಹಾಕಬೇಕು ಎಂಬುದು ಸಂಪೂರ್ಣ ವಿಡಿಯೋ ಇದೆ. ಇದು ಬಂದ್ಬಿಟ್ಟು ಸೋಲಾರ್ ಕ್ಯಾಮ್ರಾ, ಡ್ಯುಯಲ್ ಲೆನ್ಸ್ ಇರುವಂಥದ್ದು ಸೋಲಾರ್ ಕ್ಯಾಮ್ರಾ. ಇದು ಕಾಪಿ ಬ್ರ್ಯಾಂಡಲ್ಲಿ ಇರುವಂಥ ಒಂದು ಕ್ಯಾಮ್ರಾ. ನೋಡಿ ಫ್ರೆಂಡ್ಸ್, ಇದು ಕ್ಯಾಮ್ರಾ ಹೇಗಿದೆ ಅಂಥೇಳಿ. ಇದು ಕೆಳಗಿಂದು 360 ಡಿಗ್ರಿ ರೊಟೇಷನ್ ಇರುವಂಥ ಕ್ಯಾಮ್ರಾ. ಹಾಗೆ ಮ್ಯಾಗಿಂದು ಫಿಕ್ಸ್ ಲೆನ್ಸ್ ಇರುವಂಥ ಕ್ಯಾಮ್ರಾ. ಇದನ್ನು ನಾವು ಯಾವ ಸೈಡ್ ಬೇಕು ಆ ಸೈಡ್ ಅದನ್ನು ಫಿಕ್ಸ್ ಮಾಡಿ ನಾವು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಇದು ಇಲ್ಲಿ ಮೇಲ್ಗಡೆ ಇಲ್ಲಿ ಸಾಧಾರಣ LED ಇದೆ. ಇದು ಫಿಕ್ಸ್ಡ್ ಲೆನ್ಸ್ 3 MP ಇರುವಂಥ ಫಿಕ್ಸ್ಡ್ ಲೆನ್ಸ್. ಇದು 360 ಡಿಗ್ರಿ ರೊಟೇಷನ್ ಆಗುವಂಥ ಲೆನ್ಸ್. ಎರಡು ಕೂಡ 3 MP. ಹಾಗೆ ಡೇ ನೈಟ್ ಕಲರ್ ಹ್ಯೂವನ್ನು ನೀಡುವಂಥ ಕ್ಯಾಮ್ರಾ. ಹಾಗೆ 2 ಸಿಮ್ ಕಾರ್ಡ್ ಬೇಸ್ಡ್ ಆ್ಯಂಟೆನಾ ಕೂಡ ಇದ್ದಾವೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ಬ್ಯಾಕ್ ಸೈಡ್ ಇನ್ಬಿಲ್ಟ್ ಬ್ಯಾಟರಿ ಹೊಂದಿರುವಂಥ ಕ್ಯಾಮ್ರಾ. ಎಲ್ಲ ಕ್ಯಾಮ್ರಾಕ್ಕೆ ಇದ್ದಂಗೆ ಇದಕ್ಕೂ ಕೂಡ ಬ್ಯಾಕ್ ಸೈಡ್ ಇನ್ಬಿಲ್ಟ್ ಬ್ಯಾಟರಿ ಇದೆ. ಇದನ್ನು ಪೋಲಿ ಇನ್ಸ್ಟಾಲ್ ಮಾಡಲಿಕ್ಕೆ ಕೂಡ ಮೇಲ್ಗಡೆ ಒಂದು ಕ್ಲ್ಯಾಂಪ್ ಕೂಡ ಇದೆ. ಇದನ್ನು 2 ಸೈಡ್ ಇನ್ಸ್ಟಾಲೇಷನ್ ಮಾಡಿಕೊಳ್ಳೋ ಅವಕಾಶ ಇದೆ. ಒಂದು ಬ್ಯಾಕ್ ಸೈಡ್ ಪೋಲಿಗೆ, ಹಾಗೆ ಒಂದು ಟಾಪ್ ಪೋಲಿಗೆ ಕೂಡ ಇನ್ಸ್ಟಾಲೇಷನ್ನ ಮಾಡ್ಕೋಬೋದು. ಹಾಗೆ ಇಲ್ಲಿ ನಾವು ಸೋಲಾರ್ ಪ್ಯಾನಲನ್ನು ಕೂಡ ಮೇಲ್ಗಡೆ ಇನ್ಸ್ಟಾಲೇಷನ್ ಮಾಡ್ಕೋಬೋದು. 2 ಆಪ್ಷನ್ ಇದೆ. ಇವಾಗ ನಾವು ಟೋಟಲಾಗಿ ಈ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋದಾಯಿತು. ಬಾಕ್ಸ್ ಇವಾಗ ಖಾಲಿ ಆಯಿತು. ಬಾಕ್ಸನ್ನು ಸೈಡ್ ಇಡೋಣ. ಇವಾಗ ನಾವು ಕ್ಯಾಮ್ರಾ ಬಗ್ಗೆ ಏನೇನು ಸ್ಪಾಟ್ಸ್ ಇದೆ ಅಂಥೇಳಿ ನೋಡಿ. ಒಂದು ಸ್ಕ್ರೂ ಇದೆ, ಒಂದು ಇದು ಸೋಲಾರ್ ಪ್ಯಾನಲ್ ಸ್ಟ್ಯಾಂಡ್ ಇದೆ, ಹಾಗೆ ಇದು ಪ್ಯಾನಲ್ ಇದೆ. ಇವಾಗ ನಾವು ಪ್ಯಾನಲ್ ಹಾಗೂ ಸ್ಟ್ಯಾಂಡನ್ನು ಸೈಡ್ ಇಡೋಣ. ಮೇನ್ ಬಂದ್ಬಿಟ್ಟು ಎಲ್ಲರಿಗೂ ಏನು ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದರೆ, ಎಲ್ಲರಿಗೂ ಒಂದೇ ಏನಪ್ಪ
ಕ್ಯಾಮ್ರಾನ ಹೇಗೆ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಮೆಮ್ರಿ ಕಾರ್ಡ್ ಸಿಮ್ ಕಾರ್ಡನ್ನು ಹೇಗೆ ಹಾಕಬೇಕು, ಆ್ಯಪನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು, ಆ್ಯಪಲ್ಲಿ ಕ್ಯಾಮ್ರಾನ ಆ್ಯಡ್ ಹೇಗೆ ಮಾಡಬೇಕು ಎಂಬುದು ಎಲ್ಲರಿಗೂ ಅದೇ ಕನ್ಫ್ಯೂಸಲ್ಲಿ ಕ್ಯಾಮ್ರಾನ ಜಾಸ್ತಿ ಮಂದಿ ಅಲ್ಲೇ ಫೇಲ್ ಆಗ್ತಾ ಇದ್ದಾರೆ. ಹೀಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಮೆಮ್ರಿ ಕಾರ್ಡ್ ಹಾಕೋದು ವಿತ್ ಸಿಮ್ ಕಾರ್ಡ್ ಹಾಕೋದು, ಮೊಬೈಲ್ ಆ್ಯಪ್ ಇನ್ಸ್ಟಾಲ್ ಮಾಡೋದು, ಹಾಗೆ ಮೊಬೈಲ್ ಆ್ಯಪಲ್ಲಿ ಕ್ಯಾಮ್ರಾನ ಆ್ಯಡ್ ಹೇಗೆ ಮಾಡೋದು ಎಂಬುದು ಈ ವಿಡಿಯೋದಲ್ಲಿ ಸಂಪೂರ್ಣ ಇದೆ. ಕೊನೆ ತನಕ ವಿಡಿಯೋನ ನೋಡಿ. ಫಸ್ಟಿಗೆ ನಾವು ಸೋಲಾರ್ ಕ್ಯಾಮ್ರಾನ ನಾವು ಸಿಮ್ ಕಾರ್ಡ್ ಅಥವಾ ಮೆಮ್ರಿ ಕಾರ್ಡನ್ನು ಹಾಕುವ ಮುಂಚಿತ ಏನು ಮಾಡಬೇಕು, ಫಸ್ಟಿಗೆ ಕ್ಯಾಮ್ರಾನ ಅನ್ಬಾಕ್ಸಿಂಗ್ ಮಾಡಿ ಎಲ್ಲ ಮಟೀರಿಯಲ್ ಏನೇನಿದೆ ಅಂತ ನೋಡಿಕೊಂಡು ಫಸ್ಟಿಗೆ ನಾವು ಕ್ಯಾಮ್ರಾನ ಇದನ್ನು ಆನ್ ಮಾಡಿ ನೋಡಬೇಕು. ಆನ್ ಹೇಗೆ ಮಾಡಬೇಕು, ಇಲ್ಲಿ ಕೆಳಗಡೆ ಒಂದು ಪ್ಯಾಕಿಂಗ್ ಇದೆ. ಈ ಪ್ಯಾಕಿಂಗನ್ನು ಓಪನ್ ಮಾಡಿ ಇಲ್ಲಿ ನಾವು ಆನನ್ನು ಮಾಡಿ ಚೆಕ್ ಮಾಡ್ಕೋಬೇಕು. ಫಸ್ಟಿಗೆ ನಾವು ಕ್ಯಾಮ್ರಾನ ಆನ್ ಮಾಡಿ ಚೆಕ್ ಮಾಡಬೇಕು, ಕ್ಯಾಮ್ರಾ ಕಂಡೀಷನ್ ಹೇಗಿದೆ, ಆನ್ ಇದೆ ಅಥವಾ ಏನಿದೆ ಅಂತೇಳಿ. ಇಲ್ಲಿ ಆನ್ ಆಫ್ ಬಟನ್ ಇದೆ ನೋಡ್ಬೋದು, ಇಲ್ಲಿ ಆನ್ ಆಫ್ ಬಟನ್ ಇದೆ. ಇದನ್ನು ನಾವು ಆನನ್ನು ಮಾಡ್ಕೋಬೇಕು. ಫಸ್ಟಿಗೆ ಇವಾಗ ಆನನ್ನು ಮಾಡಿ ನಾನು 1 ಸೆಕೆಂಡ್ ಚೆಕ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಆನ್ ಮಾಡಿನೂ, ಯಾಕಂದರೆ ಫಸ್ಟಿಗೆ ನಾವು 1 ಸೆಕೆಂಡ್ ಚೆಕ್ ಮಾಡಬೇಕಾಗುತ್ತೆ, ಯಾಕಂದರೆ ಕ್ಯಾಮ್ರಾಕ್ಕೆ ಚಾರ್ಜಿಂಗ್ ಇರಲ್ಲ. ಹೀಗಾಗಿ ಒನ್ ಟೈಮ್ ನಾವು ಯಾವುದೇ ಕ್ಯಾಮ್ರಾ ತೊಗೊಂಡ್ರೆ ಇದನ್ನು ನಾವು ಚೆಕ್ ಮಾಡಬೇಕು. ನೋಡಿ ಲೈಟ್ ಗ್ಲೋ ಆಯಿತು. ಇವಾಗಿದು ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಆಗಿ ಎಲ್ಲರೂ ನೀವು ಫಸ್ಟಿಗೆ ಇದನ್ನು ಚಾರ್ಜಿಂಗ್ ಫುಲ್ ಮಾಡಿ ಕ್ಯಾಮ್ರಾನ ಯೂಸ್ ಮಾಡೋದು ಬೆಟರ್ ಅಂತಲೇ ನಾ ಹೇಳ್ತಾ ಇದ್ದೀನಿ. ಇವಾಗ ಇದು ಕ್ಯಾಮ್ರಾ ಓಕೆ ಇದೆ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ, ನಾವು ಇದಕ್ಕೆ ಸಿಮ್ ಕಾರ್ಡ ಹಾಗೂ ಮೆಮ್ರಿ ಕಾರ್ಡನ್ನು ಹಾಕುವುದು ಹೇಗೆ ಎಂಬುದು ಇವಾಗ ಹೇಳಿಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಇವಾಗ ನಾವು ಫಸ್ಟಿಗೆ ಕ್ಯಾಮ್ರಾನ ಚೆಕ್ ಮಾಡಿಂದ ನಾವು ಮೆಮ್ರಿ ಕಾರ್ಡನ್ನು ಸಿಮ್ ಕಾರ್ಡನ್ನು ಯಾವುದೇ ಒಂದು ಸೋಲಾರ್ ಕ್ಯಾಮ್ರಾ ಆಗಲಿ ಯಾವುದೇ ಒಂದು ಕ್ಯಾಮ್ರಾಕ್ಕೆ ನಾವು ಸಿಮ್ ಕಾರ್ಡ್ ಹಾಗೂ ಮೆಮ್ರಿ ಕಾರ್ಡನ್ನು ಹಾಕಬೇಕಾಗ್ತದೆ. ಫಸ್ಟಿಗೆ ನಾವು ಪವರನ್ನು ಆಫ್ ಮಾಡಬೇಕು. ಲೈಟ್ ಮ್ಯಾಗ ಇರ್ತದೆ, ಪವರ್ ಅಡಾಪ್ಟರ್ನ ಬಂದ್ ಮಾಡಿ, ಸೋಲಾರ್ ಕ್ಯಾಮ್ರಾ ಇರ್ತದೆ, ಇಲ್ಲಿ ಆನ್ ಆಫ್ ಬಟನನ್ನು ಆಫ್ ಮಾಡಿ ನಾವು ಮೆಮ್ರಿ ಕಾರ್ಡ್ ಹಾಗೂ ಸಿಮ್ ಕಾರ್ಡನ್ನು ಹಾಕಬೇಕು. ಇದನ್ನು 360 ಡಿಗ್ರಿ ಇರುವಂಥ ಲೆನ್ಸನ್ನು ನಾವು ಸ್ಪೀಡಾಗಿ ಮೂವ್ ಮಾಡಬಾರ್ದು, ಯಾಕಂದ್ರೆ ಒಳಗಡೆ ಮೋಟರ್ ಹಾಗೂ ಗೇರ್ ಇರುತ್ತೆ. ಇದು ಡ್ಯಾಮೇಜ್ ಆಗೋ ಚಾನ್ಸಸ್ ಭಾಳಷ್ಟು ಇರುತ್ತೆ. ನಾವು ಸ್ಲೋ ಆಗಿ ಇದನ್ನು ಈಗ ಮೂವ್ ಮಾಡಬೇಕು. ಮೂವ್ ಮಾಡಿಂದ ಇಲ್ಲಿ ಸಿಮ್ ಕಾರ್ಡ್ ಹಾಗೂ ಮೆಮ್ರಿ ಕಾರ್ಡನ್ನು ಹಾಕಲಿಕ್ಕೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ರಬ್ಬಲ್ ಪ್ಯಾಕಿಂಗ್ ಇರುತ್ತೆ. ಇದನ್ನು ನಾವು ಓಪನ್ ಮಾಡ್ಕೋಬೇಕು. ನೋಡಿ ಇವಾಗ ಇಷ್ಟು ಮಾಡಿದ್ರೆ ಇದು ಓಪನ್ ಆಗ್ತೈತಿ. ಓಪನ್ ಆಗಿಂದ ಇಲ್ಲಿ ಸ್ಲಾಟನ್ನು ನೋಡ್ಬೋದು. ಫಸ್ಟ್ನೇ ಸ್ಲಾಟು ಸಿಮ್ ಕಾರ್ಡದು ಇದೆ, ಹಾಗೆ ಸೆಕೆಂಡ್ ಏನಂತ ಮೆಮ್ರಿ ಕಾರ್ಡದು ಇದೆ. ಇವಾಗ ನಾವು ಸಿಮ್ ಕಾರ್ಡನ್ನು ಹೇಗೆ ಹಾಕಬೇಕು, ಮೆಮ್ರಿ ಕಾರ್ಡನ್ನು ಹೇಗೆ ಹಾಕಬೇಕು ಎಂಬುದು ಇಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಫಸ್ಟ್ ನಾವು ಒಂದು ಸಿಮ್ ಕಾರ್ಡನ್ನು ಹಾಗೂ ಮೆಮ್ರಿ ಕಾರ್ಡನ್ನು ತೊಗೋಬೇಕು. ಒಂದು ಇದು ನಾವು ಏರ್ಟೆಲ್ ಸಿಮ್ ಕಾರ್ಡನ್ನು ಹಾಕ್ತಾಯಿದ್ವಿ, ಹಾಗೆ ಒಂದು 128 GB ಮೆಮ್ರಿ ಕಾರ್ಡನ್ನು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ನಿಮ್ಮ ಮುಂದೆನೇ ಇವಾಗ ಒಂದು ಮೆಮ್ರಿ ಕಾರ್ಡ್ ಹಾಗೂ ಒಂದು ಸಿಮ್ ಕಾರ್ಡನ್ನು ಹಾಕಿ ಇದನ್ನು ಮೊಬೈಲಿಗೆ ನಾವು ಕನೆಕ್ಟನ್ನು ಮಾಡಿ ಚೆಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ 128 GB ಒಂದು ಮೆಮ್ರಿ ಕಾರ್ಡ್ ಇದೆ, ಹಾಗೆ ಒಂದು ಸಿಮ್ ಕಾರ್ಡ್. ಈ ಎರಡನ್ನು ನಾವು ಇದಕ್ಕೆ ಇನ್ಬಿಲ್ಟ್ ಇವಾಗ ಹಾಕೋಣ. ಇವಾಗ ಕ್ಯಾಮ್ರಾ ಆಫ್ ಇದೆ. ಫಸ್ಟಿಗೆ ಬಂದುಬಿಟ್ಟು ನಾವು ಸಿಮ್ ಕಾರ್ಡನ್ನು ಹಾಕಬೇಕು. ಇಲ್ಲಿ ನೋಡಿ ಸಿಮ್ ಕಾರ್ಡ್ ಸ್ಲಾಟಿಗೆ ನಾವು ಸಿಮ್ ಕಾರ್ಡನ್ನು ಹಾಕಬೇಕು. ನೋಡಿ ಈ ಥರನಾಗಿ ಸಿಮ್ ಕಾರ್ಡ್ ಇದು ಕಟ್ ಇರುವಂಥ ಸ್ಪೇಸನ್ನು ನಾವು ಒಳಗಡೆ ಮಾಡಿ ಸಿಮ್ ಕಾರ್ಡನ್ನು ಇನ್ಸರ್ಟ್ ಮಾಡಬೇಕು. ಕ್ಯಾಮ್ರಾಕ್ಕೆ ನಾವು ಸಿಮ್ ಕಾರ್ಡನ್ನು ಹಾಕಬೇಕು. ಅದು ಕನ್ಫರ್ಮ್ ಆಗಿ ಲಾಕ್ ಆಗಿದೆ ಇಲ್ಲ ಅಂತೇಳಿ ನೀವು ಚೆಕ್ ಮಾಡಬೇಕು. ನೋಡಿ ಇವಾಗ ಲಾಕ್ ಆಗಿದೆ ನೋಡ್ಬೋದು. ಸಿಮ್ ಕಾರ್ಡಿಲ್ಲಿ ನಾವು ಹಾಕಿ ಇವಾಗ ಮೆಮ್ರಿ ಕಾರ್ಡನ್ನು ಕೂಡ ಹಾಕೋಣ. ನೋಡಿ ಇವಾಗ ಮೆಮ್ರಿ ಕಾರ್ಡನ್ನು ಕೂಡ ನಾವು ಹಾಕಿ ಇದನ್ನು ಲಾಕ್ ಮಾಡಬೇಕು. ನೋಡಿ ಇವಾಗ ಮೆಮ್ರಿ ಕಾರ್ಡನ್ನು ಕೂಡ ಹಾಕಿ ನಾವು ಲಾಕನ್ನು ಮಾಡೋಣ. ನೋಡಿ ಇವಾಗ ಲಾಕ್ ಆಯಿತು. ಇದಿಷ್ಟು ಮೆಮ್ರಿ ಕಾರ್ಡ್ ಸಿಮ್ ಕಾರ್ಡ್ ಹಾಕೋದಾಗಿಂದ ನಾವು ಇದನ್ನು ಪ್ಯಾಕ್ ಮಾಡಬೇಕು. ಯಥಾಸ್ಥಿತಿ ಹೇಗಿದೆ ಇದನ್ನು ಪ್ಯಾಕ್ ಮಾಡಿ ಇವಾಗ ನಾವು ಕ್ಯಾಮ್ರಾನ ಆನ್ ಮಾಡ್ಕೋಬೇಕು. ಇವಾಗ ಕ್ಯಾಮ್ರಾನ ಆನ್ ಮಾಡೋಣ. ನೋಡಿ ಇಲ್ಲಿ ಆನ್ ಆಫ್ ಬಟನ್ ಇದೆ, ಇದನ್ನು ನಾವು ಇವಾಗ ಆನ್ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡೋ ಮುಂಚಿತವಾಗಿ ನೋಡಿ ಇಲ್ಲೇ ನಾವು ಸೋಲಾರ್ ಪ್ಯಾನಲ್ ಕನೆಕ್ಷನನ್ನು ಕೊಡಬೇಕಾಗುತ್ತೆ. ಇಲ್ಲಿ ಸಿ ಪಿನ್ ಇದೆಯಲ್ಲ, ಇದಕ್ಕೆ ಇದನ್ನು ಪ್ಯಾಕ್ ಮಾಡಿ ನಾವು ಇಲ್ಲಿ ಸ್ಮಾಲ್
ರಬ್ಬಲ್ ಇದೆ, ಇದನ್ನು ಓಪನ್ ಮಾಡಬೇಕು ನೋಡಿ ಫ್ರೆಂಡ್ಸ್. ಇಲ್ಲಿ ಓಪನ್ ಮಾಡಿ ನಾವು ಸೋಲಾರ್ ಪ್ಯಾನಲ್ ಕನೆಕ್ಷನ್ ಕೊಡಬೇಕು. ಇವಾಗ ಕ್ಯಾಮ್ರಾ ಇದು ಸ್ಟಾರ್ಟ್ ಆಗಿಂದ ನಾವು ಇದು ಸ್ಟಾರ್ಟ್ ಆಗಿದೆ. ಇವಾಗ ನೋಡಿ ಬ್ಲಿಂಕಿಂಗ್ ಆಗಿದೆ ನೋಡು. ಇದಕ್ಕೆ ಮೋಷನ್ ಆಗಿಂದ ಹೇಳತೈತೆ. ಹೆಂಗೆ ಹೇಳತೈತಿ, ಕ್ಯಾಮ್ರಾ ಸಮೀಪ ಭಾಳಷ್ಟು ಒಂದು ವಸ್ತು ಇದೆ, ನನ್ನಿಂದ ದೂರ ಹೋಗಿ ಅಂತ ಹೇಳುತ್ತಾ ಇದೆ. ನೋಡ್ಬೋದು ಯಾವ ಥರನಾಗಿ ಹೇಳ್ತಾ ಇದೆ ಅಂತೇಳಿ. ಹಲವಾರು ಫ್ಯೂಚರ್ ಇದ್ದಾವೆ. ಇವಾಗ AI ಮಾಡೆಲ್ ಬಂದ ತಕ್ಷಣ ಹಲವಾರು ಕ್ಯಾಮ್ರಾದಲ್ಲಿ ಫ್ಯೂಚರ್ ಇದ್ದಾವೆ. ಇವಾಗ ನಾವು ಇದನ್ನು ಮೊಬೈಲಿಗೆ ಹೇಗೆ ಕನೆಕ್ಟ್ ಮಾಡ್ಕೋಬೇಕೆಂಬುದು ಇವಾಗ ಫಸ್ಟ್ ನಾ ಲಾಸ್ಟ್ ಹೇಳಿದ್ದೆ, ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಅಂಥೇಳಿ. ಮೆನ್ಯುವಲ್ ಕಾರ್ಡಲ್ಲಿ ಒಂದು ಬಾರ್ಕೋಡ್ ಇದೆ. ಈ ಬಾರ್ಕೋಡನ್ನು ನೀವು ಸ್ಕ್ಯಾನ್ ಮಾಡಿ ಪ್ಲೇಸ್ಟೋರ್ ಅಥವಾ ನೀವು ಕ್ರೋಮಲ್ಲಿ ಹೋಗಿ ನೀವು ಇದನ್ನು ಬಾರ್ಕೋಡನ್ನು ಓಪನ್ ಮಾಡಿ ಇನ್ಸ್ಟಾಲನ್ನು ಮಾಡ್ಕೋಬಹುದು. ಇವಾಗ ಆಲ್ರೆಡಿ ನಾವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿವಿ. ಆ ಆ್ಯಪ್ ನೇಮ್ ಏನಿದೆ ಅಂದರೆ ಕಾಪಿ ಆನ್ಲೈನ್ ಅಂತೇಳಿ. ನೀವು ಕೂಡ ಕಾಪಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಓಪನನ್ನು ಮಾಡ್ಕೋಬಹುದು. ನೋಡ್ಬೋದು ಇದು ಅಲರ್ಟ್ ಇದೆ, ಪ್ಲೀಸ್ ಲೀವ್ ಮೀ ಅಂತ ಹೇಳ್ತಾ ಇದೆ. ಅದಕ್ಕೆ ನಾವು ಇದನ್ನು ಈ ಸೈಡ್ ಇಡೋಣ, ಆ ಕಡೆ ಕಾಣುವ ಹಾಗೆ ಮಾಡೋಣ. ಅದು ಡಿಸ್ಟರ್ಬ್ ಮಾಡ್ತಾ ಇದೆ ನಮಗೆ ವಿಡಿಯೋದಲ್ಲಿ. ಇವಾಗ ನೀವು ಒಂದು ಆ್ಯಪನ್ನು ಯಾವುದು ಇನ್ಸ್ಟಾಲ್ ಮಾಡ್ಕೋಬೇಕು, ಕಾಪಿ ಆನ್ಲೈನ್ ಅಂತೇಳಿ ನೀವು ಪ್ಲೇಸ್ಟೋರಲ್ಲಿ ನೀವು ಸರ್ಚ್ ಮಾಡ್ಕೋಬೋದು. ನಾನು ಹೇಳ್ತಾ ಇದ್ದೀನಿ, ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡ್ಕೊಂಡಿನು. ನಿಮಗೆ ಬಾರ್ಕೋಡ್ ಇಲ್ಲ, ನಿಮ್ಮ ಸೈಟಲ್ಲಿ ಟೆಕ್ನಿಷಿಯನ್ ಬಂದು ಕ್ಯಾಮ್ರಾ ಕುಣಿಸ್ಯಾನು, ನಿಮಗೊಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊತಾನು, ಅವು ಯಾವ್ದು ನೇಮ್ ಹೇಳ್ತಾನೋ ಅಥವಾ ಯಾವ್ದು ನಿಮ್ಮಲ್ಲಿ ವಾಟ್ಸಾಪಲ್ಲಿ ಸೆಂಡ್ ಮಾಡ್ತಾನೋ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಕಾಪಿ ಆನ್ಲೈನ್ ಅಂತೇಳಿ ಈ ಕ್ಯಾಮ್ರಾ ಆ್ಯಪ್ ಇದೆ. ಅದನ್ನು ಇಲ್ಲಿ ನೀವು ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡು ಕಾಪಿ ಆನ್ಲೈನ್ ಅಂತ ಫಸ್ಟಿಗೆ ಬರ್ತಾ ಇದೆ. ಈ ಆ್ಯಪನ್ನು ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ನಾ ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡ್ಕೊಂಡಿನು, ಓಪನ್ ಅಂತೇಳಿ ಬರ್ತಾ ಇದೆ. ನೀವು ಆ್ಯಪನ್ನು ಓಪನ್ ಮಾಡಿಕೊಂಡು ಅದು ಏನೇನು ನಿಮಗೆ ಮೇಲ್ ID ಹಾಗೆ ಮೊಬೈಲ್ ನಂಬರ್ ಏನೇನು ನಿಮಗೆ ಪರ್ಮಿಷನ್ ಕೇಳ್ತೈತಿ, ಆ ಪರ್ಮಿಷನನ್ನು ನೀಟ್ನೆಸ್ ಆಗಿ ಎಲ್ಲ ಅಲೌ ಕೊಟ್ಟು ನೀವು ಆ್ಯಪನ್ನು ಓಪನ್ ಮಾಡ್ಕೋಬೇಕು. ಇವಾಗ ವಿಡಿಯೋ ಲಾಂಗ್ ಆಗ್ತೈತೆ ಅಂತೇಳಿ ನಾನು ಅದೆಲ್ಲ ಸ್ಕಿಪ್ ಮಾಡಿನು. ಇವಾಗ ಡೈರೆಕ್ಟಾಗಿ ಆ್ಯಪನ್ನು ಓಪನ್ ಮಾಡಿ ನಾವು ಅದನ್ನು ಕ್ಯಾಮ್ರಾ ಆ್ಯಡ್ ಮಾಡೋದು ಹೇಗಂತೇಳಿ ಸಿಂಪಲಾಗಿ ಹೇಳಿ ಕೊಡ್ತಾ ಇದ್ದೀನಿ. ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡು ಎಲ್ಲ ಪರ್ಮಿಷನ್ ಕೊಟ್ಕೊಂಡು ಇಮೇಲ್ ID ಹಾಕಿ ಅದನ್ನು ಲಾಗಿನನ್ನು ಮಾಡ್ಕೊಂಡ ತಕ್ಷಣ ಆ್ಯಪನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಿಂದ ಈ ಸೇಮ್ ಅದು ಓಪನ್ ಇರುತ್ತೆ. ಒಂದು ಪ್ಲಸ್ ಐಕಾನ್ ಇದೆ ಮೇಲ್ಗಡೆ, ಇಲ್ಲಿ ಪ್ಲಸ್ ಐಕಾನಿಗೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡ ತಕ್ಷಣ ಆ್ಯಡ್ ಡಿವೈಸ್ ಇದೆ, ಹಾಗೆ ಸ್ಕ್ಯಾನ್ ಅಂತ ಹೇಳಿದೆ. ನಿಮಗೆ ಟೆಕ್ನಿಷಿಯನ್ ನೀವು ಮತ್ತೊಂದು ಸೈಟಲ್ಲಿ ಇದ್ದೀರಿ, ನಿಮ್ಮ ಹೊಲದಲ್ಲಿ ಅಥವಾ ನಿಮ್ಮ ಮನೆ ಮುಂದೆ ಟೆಕ್ನಿಷಿಯನ್ ಕ್ಯಾಮ್ರಾ ಕುಣಿಸಿ ಹೋಗಿರ್ತಾನೆ. ನೀವು ಮತ್ತೊಂದು ಕಡೆ ಇರ್ತೀರಿ, ಔಟ್ ಆಫ್ ಸ್ಟೇಟ್ ಆಯಿತು, ಯಾವುದೇ ಒಂದು ಊರಲ್ಲಿ ನೀವು ಹೋಗಿರ್ತೀರಿ. ಆ ಟೆಕ್ನಿಷಿಯನ್ ಬಂದು ಕ್ಯಾಮ್ರಾ ಕುಣಿಸಿರ್ತಾನೆ. ಅವಂದ ನಿಮ್ಗೆ ಬಾರ್ಕೋಡನ್ನು ಸೆಂಡ್ ಮಾಡಿರ್ತಾನೆ ವಾಟ್ಸಾಪ್ದಾಗ. ಆ ಬಾರ್ಕೋಡನ್ನು ನೀವು ಸ್ಕ್ಯಾನ್ ಮಾಡ್ಕೋಬೇಕು. ಇಲ್ಲಪ್ಪ ನೀವು ಕ್ಯಾಮ್ರಾ ಹಂತೆ ಹಾಕಿರ್ತದೆ, ಕ್ಯಾಮ್ರಾಕ್ಕೊಂದು ಬಾರ್ಕೋಡ್ ಇರ್ತೈತೆ, ಆ ಬಾರ್ಕೋಡನ್ನು ನೀವು ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ. ನಾ ಇವಾಗ ಹೇಳ್ತೀನಿ. ಇವಾಗ ನೀವು ಸ್ಕ್ಯಾನ್ ಆಪ್ಷನನ್ನು ತೊಗೋಬೇಕು. ಯಾವುದಾಗಲಿ ಸ್ಕ್ಯಾನ್ ಆಪ್ಷನನ್ನು ತೊಗೊಳ್ಳಿ. ಸ್ಕ್ಯಾನ್ ಆಪ್ಷನ್ ತೊಗೊಂಡಿಂದ ಸ್ಕ್ಯಾನ್ ಇದು ಓಪನ್ ಆದೈತಿ. ಇವಾಗ ಇದು ಯಾವ ಬಾರ್ಕೋಡ್ ತೊಗೋತಾ ಕೆಳಗಿತ್ತು. ಇವಾಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ಸ್ಕ್ಯಾನ್ ತೊಗೊಂಡು ಸ್ಕ್ಯಾನ್ ಆಪ್ಷನನ್ನು ತೊಗೊಳ್ಳಿ. ಸ್ಕ್ಯಾನ್ ಆಪ್ಷನನ್ನು ತೊಗೊಂಡಿಂದ ಇಲ್ಲಿ ಒಂದು ಕ್ಯಾಮ್ರಾಕ್ಕೆ ಬಾರ್ಕೋಡ್ ಇರ್ತೈತಿ. ಇಲ್ಲಿ ಒಂದು ನೀವು ಕ್ಯಾಮ್ರಾಕ್ಕೆ ನೋಡ್ಬೋದು, ಒಂದು ಸೀರಿಯಲ್ ನಂಬರ್ ಇದ್ದಿದ್ದು ಬಾರ್ಕೋಡ್ ಇರ್ತೈತಿ, ಒಂದು ಕ್ಲೌಡ್ ID ಅಂತೇಳಿ ಒಂದು ಬಾರ್ಕೋಡ್ ಇರ್ತೈತಿ. ಇವಾಗ ನಾನು ಅದನ್ನು ಹೈಡ್ ಮಾಡಿನು, ಬಟ್ ಈ ಬಾರ್ಕೋಡನ್ನು ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಇದನ್ನು ಸ್ಕ್ಯಾನ್ ಮಾಡಬೇಕು ನೀವು. ಇದನ್ನು ಇವಾಗ ನೋಡಿ ನಾನು ಸ್ಕ್ಯಾನ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಸ್ಕ್ಯಾನ್ ಆಯಿತು ಇದು. ಇವಾಗ ಆ್ಯಡ್ ಡಿವೈಸ್ ತೊಗೋಬೇಕು ನಾವು ನೋಡಿ. ಅದು ವೇಟಿಂಗ್ ಮಾಡ್ತಾಯಿದೆ ನೋಡಿ ಫ್ರೆಂಡ್ಸ್. ಇವಾಗ ಅದು ವೇಟಿಂಗ್ ಇದೆ. ಅದು ಕೆಲವು ಟೈಮ್ ತೊಗೊಳ್ತಾ ಇದೆ. ಯಾವುದೇ ಕ್ಯಾಮ್ರಾ ಆಗಲಿ ಸ್ವಲ್ಪ ಅದು ಆ್ಯಡ್ ಆಗಲಿಕ್ಕೆ ಟೈಮನ್ನು ತೊಗೋತಾ ಇದೆ ನೋಡಿ. ಇವಾಗ ಆ್ಯಡ್ ಸಕ್ಸಸ್ಫುಲಿ ಅಂಥೇಳಿ ಬಂತು. ಇವಾಗ ಇದನ್ನು ಕ್ಯಾಮ್ರಾ ನೀವು ಎಲ್ಲಿ ಇನ್ಸ್ಟಾಲೇಷನ್ ಮಾಡಿರಿ, ನೀವು ಲಿವಿಂಗ್ ರೂಮು, ಮಾಸ್ಟರ್ ಬೆಡ್ರೂಮು, ಗಾರ್ಡನು, ಹಿಂಗೆ ಹಲವಾರು ಏರಿಯಾ ಅದಾವೆ. ನೀವು ಗ್ಯಾರೇಜ್ ತೊಗೊಳ್ಳಿ, ಏನೇ ಒಂದು ತೊಗೊಳ್ಳಿ. ನಾವು ಇವಾಗ ಗ್ಯಾರೇಜ್ ಅಂತೇಳಿ ಇದಕ್ಕೆ ಹಾಕೋಣ. ಇಲ್ಲ ಅಂತ ನೀವು ಕೂಡ ಇಲ್ಲಿ ನೇಮನ್ನು ಹಾಕೋಬಹುದು. ಇವಾಗ ನೇಮನ್ನು ಹಾಕೋಣ. ನಾವು ಏನಂತ ನೇಮ್ ಹಾಕೋಣ, ಹೋಮ್ ಅಂತ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಫೀಲ್ಡ್ ವರ್ಕ್ ಅಂತ ನೀವು ಏನು
ಐತಿ ಅದನ್ನು ಹಾಕೊಳ್ಳಿ. ನಾವು ಲ್ಯಾಂಡ್ ಅಂತ ಹಾಕೋಣ. ಲ್ಯಾಂಡ್ ಅಂತೇಳಿ ಹಾಕಿ ನಾವು ಇಲ್ಲಿ ಕಂಪ್ಲೀಟೆಡ್ಗೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಇಲ್ಲಿ ಆ್ಯಡ್ ಸಕ್ಸಸ್ಫುಲ್ ಇದೆ, ಕಂಪ್ಲೀಟೆಡ್ಗೆ ನಾವು ಕ್ಲಿಕ್ಕನ್ನು ಮಾಡ್ಕೋಬೇಕು. ಕಂಪ್ಲೀಟೆಡ್ಗೆ ಕ್ಲಿಕ್ ಮಾಡಿದಾಗ ಅದು ಕೂಡ ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡು ಇದೊಂದು ಬಾರ್ಕೋಡನ್ನು ನಾವು ಸೇವ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ನಮಗೆ ಅದು ಯೂಸ್ಫುಲ್ ಇದೆ. ಹಾಗೆ ಟರ್ನ್ ಆನ್ ಪರ್ಮಿಷನ್ ಯಾವ್ದು ಕೇಳುತ್ತೆ, ಪರ್ಮಿಷನಿಗೆ ನಾವು ಅಲಾವನ್ನು ಕೊಡಬೇಕಾಗುತ್ತೆ. ಒನ್ ಟೈಮ್ ಪರ್ಮಿಷನಿಗೆ ಅಲಾವನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ನೀವು ಹೊಡ್ಕೊಂಡಂಥ ಫೋಟೋ ವಿಡಿಯೋ ಸೇವ್ ಗ್ಯಾಲರಿಯಲ್ಲಿ ಆಗಬೇಕಂದ್ರೆ ಪರ್ಮಿಷನ್ ಕೇಳ್ತೈತಿ. ಹೀಗಾಗಿ ಪರ್ಮಿಷನ್ ನಾವು ಕೊಟ್ಟ ತಕ್ಷಣ ಇಲ್ಲಿ ನೋಡ್ಬೋದು ನಾವು ಲ್ಯಾಂಡ್ ಅಂತ ಸೇವ್ ಮಾಡಿದಂಥ ಕ್ಯಾಮ್ರಾ ಇಲ್ಲಿ ಇವಾಗ ಓಪನ್ ಆಗ್ತಾಯಿದೆ. ಇವಾಗ ಇದಕ್ಕೆ ನಾವು ಕ್ಲಿಕ್ಕನ್ನು ಮಾಡಬೇಕು. ನೋಡಿ, ಕ್ಲಿಕ್ಕನ್ನು ಮಾಡಿದ ತಕ್ಷಣ ಇವಾಗ ಕ್ಯಾಮ್ರಾ ಲೋಡಿಂಗ್ ತಗೋತಾ ಇದೆ. ಇವಾಗ ಇದು ಡ್ಯುಯಲ್ ಲೆನ್ಸ್ ಇರುವಂಥ ಕ್ಯಾಮ್ರಾ. ಇವಾಗ ನೋಡಿ, ಇದು ಬಂದ್ಬಿಟ್ಟು ಕ್ಯಾಮ್ರಾನ ನಾನು ನಿಮ್ಮ ಮುಂದೆನೇ ಇಲ್ಲೇ ಸ್ಟಾರ್ಟ್ ಇದೆ. ಇವಾಗ ಕ್ಯಾಮ್ರಾ ಕೂಡ ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್. ಇವಾಗ ಕ್ಯಾಮ್ರಾನ ಹೇಗೆ ನೋಡಬೇಕು ಲೈವಲ್ಲಿ ಅಂತ ಹೇಳ್ಬೋದು. ನೋಡಿ, ಇದೆಷ್ಟು ಬಂದ್ಬಿಟ್ಟು ಕ್ಯಾಮ್ರಾ ನಾವು ಮೊಬೈಲಿಗೆ ಹೇಗೆ ಕನೆಕ್ಟ್ ಮಾಡಬೇಕು ಎಂಬುದು. ಹಾಗೆ ಇದನ್ನು ನಾವು 10x ಜೂಮ್ ಕೂಡ ನೋಡ್ಬೋದು. ಇಲ್ಲಿ ನೋಡಿ, ಕೆಳಗಡೆ ಜೂಮ್ ಇದೆ. ಇಲ್ಲಿ ಜೂಮನ್ನು ಮಾಡಿ ಕೂಡ ನಾವು ನೋಡ್ಬೋದು. ಯಾವುದೇ ಪ್ಲೇಸನ್ನು ನಾವು ಜೂಮ್ ಕೂಡ ಮಾಡಿ ನೋಡ್ಬೋದು. ಹಾಗೆ ಜೂಮ್ ಔಟ್ ಕೂಡ ಮಾಡ್ಬೋದು. ಹಾಗೆ ಇವಾಗ ನಾವು ಪ್ಲೇಬ್ಯಾಕನ್ನು ಹೇಗೆ ಚೆಕ್ ಮಾಡಬೇಕು ಎಂಬುದು ಇಲ್ಲೇ ಸಿಂಪಲ್ ಆಗಿದೆ. ಇಲ್ಲಿ ಪ್ಲೇಬ್ಯಾಕ್ ಆಪ್ಷನ್ ಇದೆ ನೋಡಿ. ಪ್ಲೇಬ್ಯಾಕ್ ಆಪ್ಷನಿಗೆ ಕ್ಲಿಕ್ಕನ್ನು ಮಾಡಿ ನಾವು ಇಲ್ಲಿ ಟುಡೇ ಅಂತೇಳಿ ಇದೆ. ಇಲ್ಲಿ ಟುಡೇ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಡೇಟ್ ಓಪನ್ ಆಗುತ್ತೆ. ಯಾವ ಡೇಟಿನ ಪ್ಲೇಬ್ಯಾಕ್ ಬೇಕು ಇದನ್ನು ಡೇಟ್ ಸೆಲೆಕ್ಟ್ ಮಾಡಿ ನಾವು ಓಕೆನ ಮಾಡಿ ಇಲ್ಲಿ ನಾವು ಪ್ಲೇಬ್ಯಾಕನ್ನು ಚೆಕ್ ಮಾಡ್ಕೋಬೇಕು. ಈ ತರನಾಗಿ ಇದು ಪ್ಲೇಬ್ಯಾಕ್ ಓಪನ್ ಆಗುತ್ತೆ. ಹಾಗೆ ಇಲ್ಲಿ ಪ್ಲೇಬ್ಯಾಕ್ ಕೂಡ ಪ್ಲೇ ಆಗುತ್ತೆ ಅಂತಾನೆ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಹಾಗೆ ಇಂಥ ಯಾವುದೇ ಒಂದು ಕ್ಯಾಮ್ರಾ, ಸೋಲಾರ್ ಕ್ಯಾಮ್ರಾ, ಹಾಗೆ ಒಂದು ನಿಮಗೆ PTZ ಕ್ಯಾಮ್ರಾ ಬೇಕಾದರೆ ನಮ್ಮ ಚಾನಲ್ಗೆ ಫಾಲೋ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಂಟ್ಯಾಕ್ಟನ್ನು ಮಾಡಿ. ಮತ್ತೆ ಸಿಗೋಣ ಒಂದು ಸೋಲಾರ್ ಕ್ಯಾಮ್ರಾ ವಿಡಿಯೋ ಜೊತೆಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಶುಭ ದಿನ. ಧನ್ಯವಾದಗಳು.